ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ದಿನ ನಮಗೆ ರಥಸಪ್ತಮಿ ಇದೆ. ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡುತ್ತಾ ಅರ್ಘ್ಯವನ್ನು ಬಿಡುತ್ತಾ ಈ ದಿನ ನಾವು ಏನೇ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡ್ರೂ ಕೂಡ ತುಂಬ ಆರೋಗ್ಯವಂತರಾಗಿರ್ತೀವಿ. ಬಿಸ್ನೆಸ್ ಆಗಿರಬಹುದು, ಕೆಲಸ ಆಗಿರಬಹುದು, ಮನೆಯಲ್ಲಿ ಸಮಸ್ಯೆ ಆಗಿರಬಹುದು, ಮಕ್ಕಳಿಗಾಗಿರಬಹುದು, ಹಿರಿಯರಿಗಾಗಿರಬಹುದು, ಯಾರಿಗೇ ಆಗಿರಬಹುದು ಸ್ನೇಹಿತರೆ, ತುಂಬಾ ಚೆನ್ನಾಗಿರುವಂತೆ ಸೂರ್ಯ ಭಗವಾನನಿಗೆ ನಾವು ಈ ದಿನ ಕೇಳಿಕೊಂಡು ಮಾಡಿಕೊಳ್ಳುವಂಥ ಪರಿಹಾರಗಳೇನಿರುತ್ತೆ, ನಮ್ಮ ಸಂಸಾರ ಚೆನ್ನಾಗಿರುತ್ತೆ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಮನೆಯಲ್ಲಿ ತುಂಬಾ ಖುಷಿಯಾಗಿ ನಾವು ಇರುವಂತೆ ಈ ಪರಿಹಾರಗಳು ನೋಡುತ್ತೆ. ಏಕೆಂದರೆ ಸೂರ್ಯ ಭಗವಾನನಿಗೆ ನಾವು ವಿಶೇಷವಾಗಿ ಪೂಜೆಗಳನ್ನು ಮಾಡುವಂಥದ್ದೇನೂ ಇರೋದಿಲ್ಲ. ಆದರೆ ತಪ್ಪದೆ ನಮಸ್ಕಾರ ಪ್ರಿಯ ಸೂರ್ಯ ಭಗವಾನನು ನಮಸ್ಕಾರ ಮಾಡುತ್ತಾ ಓಂ ಸೂರ್ಯ ದೇವಾಯ ನಮಃ ಈ ರೀತಿ ಹೇಳಿಕೊಂಡ್ರೂ ಕೂಡ ಸಾಕಾಗುತ್ತೆ. ಸೂರ್ಯ ಭಗವಾನನು ನಮಗೆ ಈ ರೀತಿ ಬಂಗಾರದ ಕಲ್ಲರಲ್ಲಿ ಇರೋದ್ರಿಂದ 7 ಕುದುರೆಗಳನ್ನು ಏರಿ ರಥವನ್ನು ಏರಿ ಬರೋದ್ರು ಎಷ್ಟು ಒಂದು ನಮ್ಮ ಜೀವನದಲ್ಲಿ ತುಂಬಾ ಯಶಸ್ಸನ್ನು ಗಳಿಸೋದಕ್ಕೆ ಮಾಡಿಕೊಳ್ಳುವಂಥ ಶೀಘ್ರದಲ್ಲೇ ಯಶಸ್ಸು ಪಡ್ಕೊಳ್ಳೋದಕ್ಕೆ ನಾವು ಮಾಡುವಂಥ ಅತಿ ವೇಗದಲ್ಲೇ ನಮಗೆ ಸಿಗುವಂಥ ಪರಿಹಾರ ಇದಾಗಿದೆ ಅಂತ ಹೇಳ್ತೀನಿ. ಈ ಪರಿಹಾರ ಯಾಕೆ ಇಷ್ಟೊಂದು ಶಕ್ತಿದಾಯಕವಾಗಿರುತ್ತೆ, ದೀಪಾರಾಧನೆಗೆ ಇದನ್ನು ಹಾಕಿದ್ರೆ ಸಾಕು. ನಾವು ದೀಪ ಹಚ್ಚಿದಾಗ ಸಾಕಷ್ಟು ಜನ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ತುಂಬಾ ಒಂದು ಡೌಟ್ ಇರುತ್ತೆ. ಅಂದರೆ ನಾವು ವಿಶೇಷವಾಗಿ ದೀಪ ಹಚ್ಚಬೇಕಾ, ಇಲ್ಲಾಂದರೆ ನಾವು ಮನೆಯಲ್ಲೇ ಹಚ್ಚುವಂಥ ದೀಪಾರಾಧನೆ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತಾ ಅಂತಂದ್ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಮಾಡುವಂಥ ದೀಪಾರಾಧನೆ ಇರುತ್ತೆ ನೋಡಿ, ಅದಕ್ಕೆ ಹಾಕಿದ್ರೂ ಆಯಿತು. ಈ ದಿನ ರಥಸಪ್ತಮಿ ಇರೋದ್ರಿಂದ ಸೂರ್ಯನ ಶಕ್ತಿ ಇರುತ್ತಲ್ವ, ಕಿರಣಗಳು, ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಎಕ್ಕದ ಗಿಡಕ್ಕೆ ಇದೆ. ಅದಕ್ಕೋಸ್ಕರ ಎಕ್ಕದ ಎಲೆಗಳನ್ನು ನಾವು ಇಟ್ಕೊಂಡು ಸ್ನಾನ ಮಾಡೋದು, ಪರಿಹಾರ ಮಾಡ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಇದನ್ನು ನೀವು ಯಾವ ರೀತಿ ಮಾಡ್ತೀರಾ ಅಂದರೆ ಸಂಜೆ 6:12ರಿಂದ 7:03 ಮಧ್ಯದಲ್ಲಿ ನಾವು ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಒಂದೇ ಒಂದು ಎಕ್ಕದ ಎಲೆಯನ್ನು ತಗೊಳ್ಳಿ, ಅತಿ ಶಕ್ತಿ ಹೊಂದಿರುವಂಥ ಸೂರ್ಯನ ಕಿರಣಗಳು ಇದರ ಮೇಲೆ ಬಿದ್ದಿರೋದ್ರಿಂದ ನಾವು ಏನೇ ಕೋರಿಕೆಗಳು ಕೇಳಿಕೊಂಡ್ರೂ ಭಗವಂತನು ನಮಗೆ ನೆರವೇರಿಸ್ಕೊಡ್ತಾನೆ. ಇದನ್ನು ನೆನಪಲ್ಲಿ ಇಟ್ಕೊಂಡಿದ್ದೆ. ಒಂದು ಚೆನ್ನಾಗಿರುವಂಥ ಎಕ್ಕದ ಎಲೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ. ಇದರ ಮೇಲೆ ಗಂಧ ಕುಂಕುಮ ಇಡಿ, ಇಲ್ಲಾಂದರೆ ಅರಿಶಿಣ ಕುಂಕುಮವನ್ನು ಇಡಿ ಸ್ನೇಹಿತರೆ. ಈ ಥರ ಇಟ್ಟಾಗ ಇದನ್ನು ಒಂದು ಪ್ಲೇಟ್ ಮೇಲೆ ಇಡಿ. ಸ್ವಲ್ಪ ನಮಗೆ ಗೋಧಿ ಬೇಕಾಗುತ್ತೆ. ಗೋಧಿ ಬಂದು ಸೂರ್ಯನ ಆಶೀರ್ವಾದಕ್ಕೋಸ್ಕರ ಎಷ್ಟೋ ದೋಷಗಳಿಂದ ನಾವು ಮುಕ್ತಿ ಹೊಂದೋದಕ್ಕೆ ಗೋಧಿ ಸಹಾಯ ಮಾಡುತ್ತೆ. ಗೋಧಿಯನ್ನು ಹಾಕಿಬಿಟ್ಟು ಈ ರೀತಿ ನೀವು ದೀಪವನ್ನು ಹಚ್ಚಬೇಕು. ನಿಮಗೇನಾದರೂ ಈ ರೀತಿ ಗೋಧಿ ಸಿಗಲಿಲ್ಲ ಅಂತ ಹೇಳಿದ್ರು ಕೂಡ ಮುಖ್ಯವಾಗಿ ಇನ್ನೊಂದು ರೀತಿಯ ದೀಪಾರಾಧನೆ ಈ ದಿನ ಮಿಸ್ ಮಾಡ್ಕೊಳ್ಳದೆ ಮಾಡ್ಕೊಳ್ಳಿ ಸ್ನೇಹಿತರೆ. ರಥಸಪ್ತಮಿಯ ದಿನ ಹಚ್ಚುವಂಥ ದೀಪ ಇರುತ್ತಲ್ವ, ಆ ದೀಪದಲ್ಲಿ ನಾವು ಹಾಕುವಂಥ ವಸ್ತುಗಳನ್ನು ಈಗ ತಿಳಿಸ್ತೀನಿ. ಒಂದೊಂದು ಸಮಸ್ಯೆಗೂ ಕೂಡ ಬಗೆಹರಿಯುವಂಥ, ನಮ್ಮ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಹುಡ್ಕೊಂಡು ಬರುವಂಥ ಒಂದು ಪರಿಹಾರ ಇದಾಗಿರೋದ್ರಿಂದ ತಪ್ಪದೆ ಇದನ್ನು ಮಾಡ್ಕೊಳ್ಬೇಕು. ನಮಗೆ ಎಲ್ಲ ಕಡೆ ಕೂಡ ಎಕ್ಕದ ಎಲೆ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ವರ್ಷ ಪೂರ್ತಿ ಬರುವಂಥ ಈ ಸೂರ್ಯನ ಕಿರಣಗಳು ಏನಿರುತ್ತೆ ನೋಡಿ, ಅದರ ಶಕ್ತಿಯನ್ನು ಅಡಗಿಸಿ ಇಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಈ ಎಲೆಯನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೊಂಡಾಗ ನಮಗಿರುವ ಎಷ್ಟು ಕಾಯಿಲೆ ಕಸಾಲೆಗಳಿಂದ ದೋಷಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳುವಂಥ ಶಕ್ತಿ ಈ ಎಲೆಯಲ್ಲಿ ಇದೆ. ಎಲ್ಲವನ್ನು ಕೂಡ ಅದು ತಗೊಳ್ಳುವಂಥ ಶಕ್ತಿ ಅದಕ್ಕೆ ಇರೋದ್ರಿಂದ ಇದನ್ನು ತಗೊಂಡಿದ್ದೆ. ನೀಟಾಗಿ ನೀವು ಒಂದು ಎಕ್ಕದ ಎಲೆ ಆದರೂ ತಗೊಂಡು ಅದನ್ನು ಒರೆಸ್ಬಿಟ್ಟು ಕ್ಲೀನಾಗಿ ಅರಿಶಿಣ ಕುಂಕುಮ 4 ಕಡೆ ಇಡಬೇಕಾಗುತ್ತೆ. 4 ದಿಕ್ಕುಗಳಿಂದ ಬರುವಂಥ ಅದೃಷ್ಟ ನಮ್ಮನ್ನು ಹುಡುಕೊಂಡು ಬರಬೇಕು ಅನ್ನೋದಕ್ಕೆ ಅದರ ಸಂಕೇತ ಇದಾಗಿರುತ್ತೆ. ಎಷ್ಟೋ ಜನಕ್ಕೆ ಈ ಕಡೆ ಪ್ರಯತ್ನ ಪಟ್ಟಿರ್ತೀವಿ, ಆ ಕಡೆ ಪ್ರಯತ್ನ ಪಟ್ಟಿರ್ತೀವಿ, ಎಲ್ಲಿ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಯಾವುದರ ಕಡೆಯಿಂದ ಕೂಡ ಏನು ರಿಸಲ್ಟ್ ಅನ್ನೋದೇ ಬಂದಿರೋದಿಲ್ಲ. ಯಾವಾಗಲೂ ಒಂದಲ್ಲ ಒಂದು ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ ಅಂತ ನಾವು ಗ್ಯಾರಂಟಿ ಆಗಿರುತ್ತೆ. ಆದರೆ ಅದು ಮತ್ತೆ ಕೆಳಗಡೆ ಬಿದ್ದೋಗುತ್ತೆ. ಆ ಥರ ಆಗಬಾರ್ದು. ನಾವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡಿಬೇಕು ಅನ್ನೋದಕ್ಕೆ ಈ ದೀಪದಲ್ಲಿ ಏಲಕ್ಕಿಯನ್ನು ಹಾಕಿ, ಒಂದು ಏಲಕ್ಕಿಯನ್ನು ಹಾಕಿದಾಗ ಏಲಕ್ಕಿ ಬಂದು ಶ್ರೀ ಮಹಾಲಕ್ಷ್ಮಿಯ ಸಂಕೇತ. ಮಹಾಲಕ್ಷ್ಮಿ ನಮ್ಮ ಮನೆಗೆ ದುಡ್ಡನ್ನು
ಆ ಸಂಪತ್ತನ್ನು ಹೊತ್ತು ತರ್ತಾಳೆ. ಇನ್ನು ಬೆಲ್ಲವನ್ನು ಸ್ವಲ್ಪ ಒಂಚೂರು ಬೆಲ್ಲವನ್ನು ಹಾಕಿ, ಬೆಲ್ಲ ಅನ್ನುವಂಥದ್ದು ಎಷ್ಟೋ ಮನಸ್ಸುಗಳನ್ನು, ಒಡೆದೋಗಿರುವ ಮನಸ್ಸುಗಳನ್ನು ಒಂದು ಮಾಡುತ್ತೆ. ತುಂಬ ಚೆನ್ನಾಗಿರುತ್ತೆ, ಸುಮಧುರವಾಗಿರುತ್ತೆ. ನಮಗೆ ಯಾವುದೇ ಕೆಲಸದಲ್ಲೂ ಕೂಡ ಬಿರುಕಾಗಿದ್ದರೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡುತ್ತೆ. ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಬೆಲ್ಲ ಒಂಚೂರು ಹಾಕಿ ಹಾಗೂ ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ. ಇನ್ನು ತದನಂತರ ನಿಮ್ಮ ಮನೆಯ ಅರಿಶಿನ ಡಬ್ಬದಲ್ಲಿ ತಪ್ಪದೆ ಇದನ್ನು ಹಾಕ್ಕೊಂಡ್ರೆ ಆದಾಯ ಜಾಸ್ತಿ ಆಗುತ್ತೆ, ದುಡ್ಡು ಹುಡುಕೊಂಡು ಬರುತ್ತೆ ಸ್ನೇಹಿತರೆ. ಒಂದು ಬಿರಿಯಾನಿ ಎಲೆಯನ್ನು ತಗೊಳ್ಳಿ ಹಾಗೂ 2 ಬೆಳ್ಳುಳ್ಳಿ ಎಸಳನ್ನು ತಗೊಳ್ಬೇಕು. ಬೆಳ್ಳುಳ್ಳಿ ಎಸಳು ಬಂದು ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು, ಕಪ್ಪು ನೆರಳನ್ನು, ಕೆಟ್ಟ ಶಕ್ತಿಗಳನ್ನು ಎಲ್ಲವೂ ಅಬ್ಸರ್ವ್ ಮಾಡುವಂಥ ಶಕ್ತಿ ಅದಕ್ಕಿದೆ. ಹಾಗೂ ಸಂಪತ್ತನ್ನು ಜಾಸ್ತಿ ಮಾಡುವಂಥ ಕೆಲಸ ಬೇ ಲೀಫ್ ಮಾಡುತ್ತೆ, ಅಂದರೆ ಪಲಾವ್ ಎಲೆ ಮಾಡುತ್ತೆ. ಇಷ್ಟನ್ನು ನೀವು ಒಂದು ಹಳದಿ ಬಟ್ಟೆಯಲ್ಲಿ ಚಿಕ್ಕದಾಗೆ ಕಟ್ಟಿಬಿಟ್ಟು ತದನಂತರ 1 ರೂಪಾಯಿ ಇರುತ್ತಲ್ವ, ಆ 1 ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ 4 ಕಡೆಯಿಂದ ದುಡ್ಡು ಬರುವ ರೀತಿ ನೀನು ಮಾಡು ತಾಯಿ ಅಂತಂದ್ಬಿಟ್ಟು. ಅರಿಶಿಣ ಬಂದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಮದುವೆ ಸೆಟ್ಟಾಗುತ್ತೆ, ಮದುವೆ ವಿಳಂಬ ಆಗ್ತಾಯಿದ್ರೆ ಹಾಗೂ ಏಜ್ ಬಂದಿರುವಂಥ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಕೂಡ ಸಿಗುತ್ತೆ ಹಾಗೂ ಅವರಿಗೆ ಅಂದುಕೊಂಡಿರುವ ಕಾರ್ಯಗಳು ನಡೆಯುತ್ತೆ. ನಾವು ಗೌರವ, ಘನತೆ ಇದನ್ನೆಲ್ಲವೂ ಕೂಡ ಕಾಪಾಡಿಕೊಳ್ಳೋದಕ್ಕೆ ಈ ರೀತಿಯ ಪರಿಹಾರ ಅನ್ನೋದು ತುಂಬ ಸಹಾಯಕ್ಕೆ ಬರುತ್ತೆ. ಇವುಗಳನ್ನು ಇಷ್ಟು ನೀವು ಕೇಳಿಕೊಂಡಿದ್ದೆ ನಮ್ಮ ಮನೆಯ ಅರಿಶಿಣದ ಡಬ್ಬದಲ್ಲಿ ಇಡಬೇಕು ಸ್ನೇಹಿತರೆ. ಅರಿಶಿಣ ಡಬ್ಬದ ಮೇಲೆ ಯಾವುದೇ ರೀತಿಯಾದಂಥ ಭಾರವಾದ ವಸ್ತುಗಳನ್ನು ಇಡಬೇಡಿ. ಇನ್ನು ಬೇರೆ ವಸ್ತುಗಳನ್ನು ಕೂಡ ಅದ್ರ ಮೇಲೆ ಇಡಬಾರ್ದು. ಇದನ್ನು ಸಪ್ರೇಟಾಗಿ ನಾವು ಈ ರೀತಿ ಇಟ್ಕೊಳ್ಬೇಕು. ಈ ಪರಿಹಾರವನ್ನು ನೀವು ಮತ್ತೆ ಈ ಗಂಟನ್ನು ಯಾವ ದಿನ ತೆಗಿಬೇಕು ಅನ್ನೋದು ಕೂಡ ನಿಮಗೊಂದು ಡೌಟ್ ಇರುತ್ತೆ. ಯಾವುದಾದ್ರೂ ಒಂದು ಒಳ್ಳೆಯ ದಿನಗಳಲ್ಲೂ ಕೂಡ ನೀವು ತೆಗಿಬಹುದು. ಒಂದು 3 ತಿಂಗಳಿದ್ದರೆ ಅದರ ಕೆಲಸ ಅನ್ನೋದು ಮಾಡುತ್ತೆ. ಯಾಕಂದರೆ ಅದಕ್ಕೆ ಶಕ್ತಿ ಜಾಸ್ತಿ ಇರೋದರಿಂದ ನಾವು ಬೇಗ ತೆಗೆಯೋದೇನು ಬೇಕಾಗಿರೋದಿಲ್ಲ. ಈ ರೀತಿ ನಾವು ಅದನ್ನು ಒಂದು 3 ತಿಂಗಳು ಇಟ್ಟಾಗ ನಮ್ಮ ಮನೆಯಲ್ಲಾಗುವಂಥ ಬದಲಾವಣೆಗಳು ನೀವು ಕಣ್ಣಾರ ನೋಡಬಹುದು. ನಿಮಗೇ ಅದರ ಅನುಭೂತಿ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ. ಇಷ್ಟನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲೂ ಕೂಡ ಇದು ಅರಿಶಿಣ ನಾವು ಅಡುಗೆಗೆ ಬಳಸ್ತೀವಲ್ವ, ಆರೋಗ್ಯವಂತರಾಗಿರ್ತೀವಿ, ಒಳ್ಳೆ ಯೋಚನೆಗಳು ಅನ್ನೋದು ಬರುತ್ತೆ. ಶುದ್ಧವಾದಂಥ ಮನಸ್ಸಿಂದ ನಾವು ಮಾಡುವಂಥ ಪರಿಹಾರಗಳು ನಮಗೆ ಒಳ್ಳೆ ರಿಸಲ್ಟನ್ನು ತಂದುಕೊಡುತ್ತೆ, ಯಶಸ್ಸನ್ನು ತಂದುಕೊಡುತ್ತೆ. ಇಷ್ಟು ಮಾಡ್ಕೊಂಡು ನೋಡಿ, ಈ ದಿನ ನಿಮ್ಮ ಆಸೆ, ಕನಸು, ಕೋರಿಕೆ ಏನೇ ಇರಬಹುದು ಅವುಗಳನ್ನು ಚಕ್ ಅಂತ ನೆರವೇರಿಸಿ ಕೊಡುವಂಥ ಎಲ್ಲ ರೀತಿಯ ದಾರಿಗಳು ತೆರೆದುಕೊಳ್ಳುತ್ತೆ. ಅವಕಾಶಗಳು ಅನ್ನೋದು ಹುಡುಕೊಂಡು ಬರುತ್ತೆ ಹಾಗೂ ನೀವು ತುಂಬ ಖುಷಿಯಾಗಿ ಇರುವಂತೆ ಈ ಪರಿಹಾರ ತಪ್ಪದೆ ಮಾಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.